ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಷ್ಟ್ರ ರಾಜಧಾನಿ ದೆಹಲಿಗೆ ಶಿಫ್ಟ್ ಆಯಿತು ರಾಜ್ಯ ರಾಜಕಾರಣ. ರಾಜ್ಯದಲ್ಲಿ ಸಿಎಂ ಪ್ರಮಾಣ ಆಯಿತು, ಈಗ ಹೊಸ ವರಸೆ ಶುರುವಾಗಿದೆ. ಹಾಗಾದ್ರೆ ದಿಲ್ಲಿಲಿ ಶುರುವಾಗಿದೆ ಮಂತ್ರಿಗಿರಿಗಾಗಿ ಪಾಲಿಟಿಕ್ಸ್. ರಾಷ್ಟ್ರ ರಾಜಧಾನಿ ದೆಹಲಿಗೆ ರಾಜ್ಯ ರಾಜಕಾರಣ ಶಿಫ್ಟ್ ಆಗಿದೆ. ರಾಜ್ಯದಲ್ಲಿ ಸಿಎಂ ಪ್ರಮಾಣ ವಚನ ಆಯಿತು, ಈಗ ಹೊಸ ವರಸೆ ಶುರುವಾಗಿದೆ. ದಿಲ್ಲಿಲಿ ಶುರುವಾಗಿದೆ ಮಂತ್ರಿಗಿರಿಗಾಗಿ ಪಾಲಿಟಿಕ್ಸ್. ಮಂತ್ರಿಗಿರಿಗಾಗಿ ಸೀನಿಯರ್ಸ್ ಹಾಗೂ ಜೂನಿಯರ್ಸ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಡಿಕೆ ಪರಮೇಶ್ವರ್ ಅವರು ಗಂಭೀರವಾಗಿ ಚರ್ಚೆಯನ್ನ ಮಾಡಿರುವಂತದ್ದು. ಸಿಎಂ ಡಿಸಿಎಂ ದೆಹಲಿಯಲ್ಲಿರುವಾಗಲೇ ಆಕಾಂಕ್ಷಿಗಳು ದೌಡಾಯಿಸಿದ್ದಾರೆ. ಹೈಕಮಾಂಡ್ ಭೇಟಿಗೆ ಯತ್ನಿಸ್ತಾ ಇರೋ ಸಚಿವ ಆಕಾಂಕ್ಷಿಗಳು ಈಗಾಗಲೇ ದೆಹಲಿಯಲ್ಲಿಯೇ ಬೀಡು ಬಿಟ್ಟಿರುವ ಜೂನಿಯರ್ಸ್ ಹಾಗೂ ಸೀನಿಯರ್ ಸಚಿವ ಆಕಾಂಕ್ಷಿಗಳು ವರಿಷ್ಠರನ್ನ ಭೇಟಿ ಮಾಡಿ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಾ ಇದ್ದಾರೆ. ಇಂದು ಕೂಡ ಮತ್ತಷ್ಟು ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸುವ ಸಾಧ್ಯತೆ ಇದೆ. ಈಗಾಗಲೇ ಶಾಸಕರಿಗೆ ಖಾತೆಯನ್ನ ಕೂಡ ಹಂಚಿಕೆಯನ್ನ ಮಾಡಲಾಗಿದೆ. ಖಾತೆ ಹಂಚಿಕೆಗೆ ಅಸಮಾಧಾನವನ್ನ ಕೂಡ ಸ್ವಲ್ಪ ಜನ ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ವರಿಷ್ಠರನ್ನ ಭೇಟಿ ಮಾಡಿ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡಿಸೋದಕ್ಕಂತ ಹೇಳಿ ದೆಹಲಿಗೆ ಹೊರಟಿದ್ದಾರೆ. ಇಂದು ಕೂಡ ಮತ್ತಷ್ಟು ಶಾಸಕರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಮಂತ್ರಿಗಿರಿಗಾಗಿ ಸರ್ಕಸ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಈಗಾಗಲೇ ಡಿಕೆ ಪರಮೇಶ್ವರ್ ಅವರು ಹೋಗಿರುವಂತದ್ದು. ಸಿಎಂ ಡಿಸಿಎಂ ದೆಹಲಿಯಲ್ಲಿರುವಾಗಲೇ ಸಾಕಷ್ಟು ಸಚಿವರು ಕೂಡ ಈಗಾಗಲೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇವತ್ತು ಮತ್ತೆ ಸಚಿವ ಆಕಾಂಕ್ಷಿಗಳು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಿ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡಲಿದ್ದಾರೆ. ಇಂದು ಕೂಡ ಮತ್ತಷ್ಟು ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸುವ ಸಾಧ್ಯತೆ ಇದೆ. ಹಾಗಾದ್ರೆ ಸಚಿವ ಆಕಾಂಕ್ಷಿಗಳು ಯಾರ್ಯಾರು? ಪ್ರಕಾಶ್ ಹುಕ್ಕೇರಿ ಎಂಎಲ್ಸಿ, ಗಣೇಶ್ ಹುಕ್ಕೇರಿ ಚಿಕ್ಕೋಡಿ ಶಾಸಕ, ಪಿಎಂ ನರೇಂದ್ರ ಸ್ವಾಮಿ ಮಳವಳ್ಳಿ ಶಾಸಕ, ಹಾಗೆ ಎಸ್ಎನ್ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಶಾಸಕ, ಹಂಪನಗೌಡ ಬಾದರ್ಲಿ ಸಿಂಧನೂರು ಶಾಸಕ, ಬಸನಗೌಡ ದದ್ದಲ್ ರಾಯಚೂರು ಗ್ರಾಮಾಂತರ ಶಾಸಕ, ಎಸಿ ಶ್ರೀನಿವಾಸ್ ಪುಲಕೇಶಿ ನಗರ ಶಾಸಕ, ಬೇಳೂರು ಗೋಪಾಲಕೃಷ್ಣ ಸಾಗರ ಶಾಸಕ, ಎಚ್ಕೆ ಪಾಟೀಲ್ ಗದಗ್ ಶಾಸಕ, ಜೆಎನ್ ಗಣೇಶ್ ಕಂಪ್ಲಿ ಶಾಸಕ. ಇವರೆಲ್ಲರೂ ಕೂಡ ಈಗಾಗಲೇ ಸಚಿವ ಆಕಾಂಕ್ಷಿಗಳು. ಈಗಾಗಲೇ ಇವತ್ತು ದೆಹಲಿಗೆ ಪ್ರಯಾಣ ಬೆಳೆಸುವ ಸಾಧ್ಯತೆ ಇದೆ. ಮಂತ್ರಿಗಿರಿಗಾಗಿ ಸೀನಿಯರ್ಸ್ ಹಾಗೂ ಜೂನಿಯರ್ಸ್ ಇಲ್ಲಿ ಪಟ್ಟು ಹಿಡಿದಿದ್ದಾರೆ. ಒಂದ್ ಕಡೆ ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಆಕಾಂಕ್ಷಿಗಳು ಇವತ್ತು ಮತ್ತೆ ಹೋಗುವ ಸಾಧ್ಯತೆ ಇದೆ. ರಾಜ್ಯ ರಾಜಕಾರಣ ಈಗ ರಾಜ್ಯದಲ್ಲಿ ಸಿಎಂ ಪ್ರಮಾಣ ಆಯಿತು, ಈಗ ಹೊಸ ವರಸೆ ಶುರುವಾಗಿದೆ. ಕೆಲವೊಂದಿಷ್ಟು ಜನಕ್ಕೆ ಈಗಾಗಲೇ ಖಾತೆಗಳನ್ನು ಕೂಡ ಹಂಚಿಕೆ ಮಾಡಿದ್ದಾರೆ. ಕೆಲವೊಂದಿಷ್ಟು ಜನ ಈಗ ಅದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮಂತ್ರಿಗಿರಿಗಾಗಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿಗೆ ಈಗಾಗಲೇ ಸಚಿವ ಆಕಾಂಕ್ಷಿಗಳು ಯತ್ನಿಸ್ತಾ ಇದ್ದಾರೆ. ಈಗಾಗಲೇ ಡಿಕೆ ಪರಮೇಶ್ವರ್ ಅವರು ಕೂಡ ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತದ್ದು. ಒಂದ್ ಕಡೆ ದಿಲ್ಲಿಲಿ ಶುರುವಾಗಿದೆ ಮಂತ್ರಿಗಿರಿಗಾಗಿ ಪಾಲಿಟಿಕ್ಸ್. ಇನ್ನು ಡಿಕೆಶಿ ಯುಗಾರಂಭ ಸ್ಟಾರ್ಟ್ ಆದ ಬೆನ್ನಲ್ಲೇ ಇಲ್ಲಿ ಸಚಿವರಿಗೆ ಸಿಕ್ಕಾಪಟ್ಟೆ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ಹೈಕಮಾಂಡ್ ಅಂಗಳದಲ್ಲಿ ಡಿಕೆ ಪರಮೇಶ್ವರ್ ಗಂಭೀರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಶುರುವಾಯಿತು ಕಸ ಕಿತ್ತಾಟ. ಡಿಕೆ ಶಿವಕುಮಾರ್ ವಿರುದ್ಧ ಆರ್ ಅಶೋಕ್ ಆರೋಪವನ್ನ ಮಾಡಿದ್ದಾರೆ. ಇನ್ನು ಅಶೋಕ್ ಆರೋಪಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿರುವಂತದ್ದು.
ಕಾಂಗ್ರೆಸ್ ಬಿಜೆಪಿ ನಡುವೆ ಕಸ ಕಿತ್ತಾಟ ಶುರುವಾಯಿತು. ಡಿಕೆ ಶಿವಕುಮಾರ್ ವಿರುದ್ಧ ಆರ್ ಅಶೋಕ್ ಆರೋಪವನ್ನ ಮಾಡಿದ್ದಾರೆ. ಅಶೋಕ್ ಆರೋಪಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಶೋಕ್ ಕಸ ಮಾಫಿಯಾ ಗ್ಯಾಂಗಿನ ಏಜೆಂಟ್ ರೀತಿ ಮಾತನಾಡ್ತಾರೆ. ನಾನು ಸಿಎಂ ಆಗಿರೋದಕ್ಕೆ ಅಸೂಹೆ ಪಡ್ಕೊಂಡು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಯಾವ ತನಿಖೆ ಬೇಕಾದ್ರೂ ಮಾಡಿಸ್ಲಿ, ನಾವು ರೆಡಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಅವರಿಗೆ ಏನೇನು ಕಸ ಬೇಕೋ ಲಾರಿಯಲ್ಲಿ ತುಂಬಿ ಕಳಿಸೋಣ. ಅವರ ಕಾಲದಲ್ಲಿ ಯಾಕೆ ಕಸದ ಟೆಂಡರ್ ಮಾಡಲು ಆಗ್ಲಿಲ್ವಾ? ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ಇನ್ನು ಅವರ ಕಾಲದಲ್ಲಿ ಯಾಕೆ ಕಸದ ಟೆಂಡರ್ ಮಾಡೋದಕ್ಕೆ ಆಗ್ಲಿಲ್ವಾ? ಹಾಗಾದ್ರೆ ಇನ್ನು ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಆರ್ ಅಶೋಕ್ ಅವರಿಗೆ ತಿರುಗೇಟನ್ನ ನೀಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಕಸ ಕಿತ್ತಾಟ ಶುರುವಾಗಿದೆ. ಈಗ ಆರ್ ಅಶೋಕ್ ಅವರಿಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿರುವಂತದ್ದು. ಡಿಕೆ ಶಿವಕುಮಾರ್ ವಿರುದ್ಧ ಆರ್ ಅಶೋಕ್ ಆರೋಪವನ್ನ ಮಾಡಿದ್ರು. ಅಶೋಕ್ ಆರೋಪಕ್ಕೆ ಈಗ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಹಾಗಾದ್ರೆ ಅಶೋಕ್ ಕಸ ಮಾಫಿಯಾ ಗ್ಯಾಂಗಿನ ಏಜೆಂಟ್ ರೀತಿ ಮಾತನಾಡ್ತಾರೆ. ಅವರು ನಾನು ಸಿಎಂ ಆಗಿರೋದಕ್ಕೆ ಅಸೂಯೆ ಪಡ್ಕೊಂಡು ಈ ರೀತಿಯಾಗಿ ಹೇಳ್ತಾ ಇರ್ಬೋದೇನೋ. ಯಾವ ತನಿಖೆ ಬೇಕಾದ್ರೂ ಮಾಡಿಸ್ಲಿ, ನಾವು ರೆಡಿ ಅಂತ ಹೇಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರಿಗೆ ಏನೇನು ಕಸ ಬೇಕೋ ಲಾರಿಯಲ್ಲಿ ತುಂಬಿ ಕಳಿಸೋಣ. ಅವರ ಕಾಲದಲ್ಲಿ ಯಾಕೆ ಕಸದ ಟೆಂಡರ್ ಮಾಡೋದಕ್ಕೆ ಆಗ್ಲಿಲ್ವಾ? ಹಾಗಾದ್ರೆ ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ ಆರ್ ಅಶೋಕ್ಗೆ. ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವಂಥ ಒಂದು ದೊಡ್ಡ ಹಗರಣ ಮತ್ತು ಬೆಂಗಳೂರು ಜನರ ತಲೆಯ ಮೇಲೆ ಕಸದ ತೊಟ್ಟಿಯನ್ನು ತುಂಬುವಂಥ ಒಂದು ದೊಡ್ಡ ಸ್ಕ್ಯಾಂಡಲ್ ಇದು. ಕಸದ ಹೆಸರಿನಲ್ಲಿ 36,000 ಕೋಟಿ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿರೋದ ದಾಖಲೆಗಳನ್ನು ಇವತ್ತು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. 36,000 ಕೋಟಿ ಲೂಟಿ ಮಾಡಿರುವ ದಾಖಲೆಗಳು ಇಲ್ಲೆಲ್ಲ ದಾಖಲೆಗಳಿದೆ. ಇಷ್ಟು ದಾಖಲೆಗಳು ಕಸದ ದಾಖಲೆಗಳಿದೆಲ್ಲ, ಇಷ್ಟು ಕಸದ ದಾಖಲೆಗಳು. ಈ ಕಸದ ದಾಖಲೆಗಳನ್ನೆಲ್ಲ ಇವತ್ತು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ನನಗನ್ಸ್ತತೆ ದೇಶದಲ್ಲೇ, ಭಾರತ ದೇಶದಲ್ಲೇ ಕಸದಲ್ಲಿ ಇಷ್ಟೊಂದು ದೊಡ್ಡ ಹಗರಣ ನಡೆದಿರುವಂಥ ರಾಜ್ಯ ಯಾವುದೂ ಇಲ್ಲ. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ 36,000 ಕೋಟಿ ಕಸದಲ್ಲಿ ಲೂಟಿ ಹೊಡೆದಿರೋವಂಥ ಒಂದು ಸ್ಕ್ಯಾಂಡಲ್ ಇವತ್ತು ನಾನು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಗಾರ್ಬೇಜ್ ಮನಿ. ಹೌ ಟು ಮೇಕ್ ಗಾರ್ಬೇಜ್ ಮನಿ, ಗಾರ್ಬೇಜ್ ಇಂಟು ಮನಿ. ಇದೊಂಥರ KGF ಸಿನಿಮಾ ಎಲ್ಲ ಇಲ್ಲೇ ಇದನ್ನಲ್ಲ ಹೋಗ್ನ, ಗಾರ್ಬೇಜ್ KGF ಇತ್ತಲ್ಲ, ಅಲ್ಲೂ ಚಿನ್ನ ಗೋಲ್ಡ್ ಇದು 1ನಲ್ಲಿ ಆಯ್ತಲ್ಲ, 2ನಲ್ಲಿ ಬಂತಲ್ಲ, ಹಂಗೆ ಇವ್ರದ್ದು 2 ಸಿದ್ದರಾಮಯ್ಯ 1, ಇವ್ರು ಸಿದ್ದರಾಮಯ್ಯ 2. ಗೋಲ್ಡ್ ಹೆಂಗೆ ಮಾಡೋದು? ಕಸನ ಗಾರ್ಬೇಜನ್ನು ಗೋಲ್ಡಾಗಿ ಕನ್ವರ್ಟ್ ಮಾಡುವಂಥ ಸ್ಕೀಮ್ ಇದು. ಅವ್ರಿಗೆ ಲಾರಿಲಿ ತುಂಬಿ ಕಳಿಸ್ಕೊಡೋಣ. ಲಾರಿಲಿ ಏನು ಬೇಕೋ ಅವ್ರಿಗೆ ಕಸ. ಅಶೋಕು ಹಿಂದೆ ಕುಮಾರಸ್ವಾಮಿನೂ ಕೂಡ ಇದೇ ಮಾತಾಡಿದ್ರು. ಅವರಿಬ್ಬರು ಕೂಡ ಈ ಕಸದ ಲಾಬಿ ಇದೆ, ದೊಡ್ಡ ಲಾಬಿ ಕಸದ್ದು. ಸೊ ಇವರು ಇವತ್ತೇನು ಈ ಅಶೋಕ್ ಮಾತಾಡ್ತಾ ಇದ್ದಾರಲ್ಲ, ಇವರೆಲ್ಲ ಆ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗ್ನ ಏಜೆಂಟಾಗಿ ಇವತ್ತು ಮಾತಾಡ್ತಾ ಇದ್ದಾರೆ. ನಾನೇ ಅವ್ರಿಗೆ ಇದನ್ನೆಲ್ಲ ಕೂತ್ಕೊಂಡು ಅವ್ರ ಹತ್ರನೇ ಚರ್ಚೆ ಮಾಡಿದ್ದೀನಿ. ಈ ಮಾಫಿಯಾನ ಕಂಟ್ರೋಲ್ ಮಾಡೋಕ್ಕೆ, ಇದೊಂದು ಮಾಫಿಯಾ, ಕಸದೊಂದು ಮಾಫಿಯಾ. ಆ ಮಾಫಿಯಾಗೆ ಅಶೋಕ್ ಅವರು ಸ್ಪೋಕ್ಸ್ಮನ್ ಆಗೋದು ನನಗೆ ಭಾಳ ಆಶ್ಚರ್ಯ ಆಯಿತು. ಈಗ ಆಯಿತು, ಎಲ್ಲರೇ 36,000 ಕೋಟಿ, ಎಲ್ಲಿ 36,000 ಕೋಟಿ ಆಯಿತು. ಅವ್ರು ಯಾವ್ದು ಬೇಕಾದ್ರೂ ತನಿಖೆ ಮಾಡಿ, ಏನು ಬೇಕಾದ್ರೂ ಮಾಡಲಿ, ಎಲ್ಲಿ ಬೇಕಾದ್ರೂ ರಿಪೋರ್ಟ್ ಕೊಡಲಿ, ಯಾವ್ದಾದ್ರು ದೊಡ್ಡ ಏಜೆನ್ಸಿ ತಂದು ಮಾಡಲಿ. 36,000 ಬೇಡ, ಬರೀ 10 ಕೋಟಿ ರೂಪಾಯಿಂದ ಏನಾದ್ರು ಮಿಸ್ಯೂಸ್ ಆಗಿತ್ತು ಅಂದ್ರೂ ತನಿಖೆ ಮಾಡಿಸಿ. ಐ ಆಮ್ ರೆಡಿ. ಬಾ, ಅವ್ರಿಗೇನಪ್ಪ ಅಂದರೆ ನಾನು ಚೀಫ್ ಮಿನಿಸ್ಟರ್ ಆಗಿದ್ದು ಪಾಪ ಅವ್ರ ಕೈಲಿ ತಡ್ಕೊಳಕ್ಕಾಗ್ತಲ್ಲ.
ಅವ್ರ ಪಾರ್ಟಿ ನನಗೆ ಏನೇನು ಆಗ್ತಾ ಇದೆ, ಅವ್ರ ಪಾರ್ಟಿಲಿ ಏನಾಗ್ತಾ ಇದೆ, ಬೇರೆ ಪಾರ್ಟಿಗಳಲ್ಲಿ ಏನಾಗ್ತಿದೆ ಅಂತ ನನಗೆಲ್ಲ ಗೊತ್ತಿದೆ. ಪಾಪ ಅವ್ರಿಗೇನು ಏನೇನು ಒತ್ತಡ ಇದೆಯೋ ಮಾತಾಡಿಸ್ತಾ ಇದ್ದಾರೆ, ಮಾತಾಡಿಸ್ಲಿ, ಏನು ತೊಂದರೆ ಇಲ್ಲ. ಅವರೇ ನನಗೆ ಅವರೆಲ್ಲ MLAs ಹೇಳಿದ್ದಾರೆ, ಟೆಂಡರ್ನ 10-12 ವರ್ಷದಿಂದ ಟೆಂಡರ್ ಕರೆಯಕ್ಕೆ ಬಿಡಲಿಲ್ಲ, ಕಸ ಇದನ್ನು ಮಾಡೋದು ಟೆಂಡರ್ ಕರೆಯೋಕ್ಕೆ ಬಿಡಲಿಲ್ಲ. ಬರೀ ಕೋರ್ಟ್ಗೆ ಹೋಗಿ ಕೊನೆ ಕೋರ್ಟ್ ಅಲ್ಟಿಮೇಟ್ಲಿ ನೀವು ಸರ್ಕಾರ ಮಾಡ್ತಾ ಇರೋದು ಡಿಸಿಷನ್ ಕರೆಕ್ಟು ಅಂತ ತೀರ್ಮಾನ ಮಾಡಿದ್ರು. ಈಗೂ ಕೂಡ ತೀರ್ಮಾನ ಆಗಿದ್ರೂ ಕೂಡ ನನ್ನ ಗೌರ್ಮೆಂಟ್ ಇದನ್ನು ಸಿದ್ದರಾಮಯ್ಯ ಗೌರ್ಮೆಂಟ್